ಎಲ್ಲ ಒಟ್ಟು ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಆದಮೇಲೆ ನಾನು ಕಳೆದ ಬಾರಿ ನಿಮ್ಮ ಜೊತೆ ಈ ಒಂದು ಬ್ಯಾಂಕ್ನ ಒಂದು ಸಾಲದ ವಿಚಾರವಾಗಿ ಹೇಳಿದೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಅಂದರೆ ಕೊತ್ತತ್ತಿ 2ನೇ ವೃತ್ತದಲ್ಲಿ ಬರತಕ್ಕಂಥ ತಗ್ಗಹಳ್ಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನು ಸಾಲವನ್ನು ತೀರಿಸಿ ಅಂತ ಏನು ರೈತರುಗಳಿಗೆ ನೋಟಿಸನ್ನು ಕೊಡುವುದ್ರ ಮುಖಾಂತರ ಒಂದು ರೀತಿಯ ಒತ್ತಡ ಆಗಿದೆ. ನೋಡಿ, ಇವತ್ತು ದೇಶದಲ್ಲಿ ಎಷ್ಟು ಜನ ತಿಂದವರೆಲ್ಲ ಪರಾರಿ ಆಗ್ಬಿಟ್ಟವ್ರೆ. ನಮ್ಮ ರೈತ 1 ಲಕ್ಷ ಸಾಲ ತಗೊಂಡವನೇ ಅಂದರೆ 1 ಎಕರೆ ಜಮೀನನ್ನು ಗಿರ್ವಿ ಇಟ್ಟಿದ್ದಾನೆ. ಆ ಜಮೀನಿನ ಮೌಲ್ಯ 60ರಿಂದ 70 ಲಕ್ಷ. ನೋಡಿ ಹೇಗಿದೆ ನೋಡಿ, ಕೋಟಿ ತಿಂದವರು ದೇಶನೇ ಬಿಟ್ಟು ಓಡೋದ್ರು. ಈ ಸಾಮಾನ್ಯ ರೈತರ ಮೇಲೆ ಈ ಒಂದು ರೀತಿಯ ಒತ್ತಡ ಏನಪ್ಪ, ಇಲ್ಲಿ ನಾವೇನಂತ ಕೇಳ್ಕೊತಾ ಇದ್ದಾರೆ ರೈತರು. ಕೊತ್ತತ್ತಿ ಹೋಬಳಿ ಹೇಳಿ ಕೇಳಿ ಹೋರಾಟ, ಒಂದು ಕಿಚ್ಚಿರತಕ್ಕಂಥ ಹೋರಾಟಗಾರರ ಒಂದು ತವರು ನೆಲ ಅಂದರೆ ತಪ್ಪಾಗಲಾರ್ದು. ಈ ಭಾಗದಲ್ಲಿ ಘಟಾನುಘಟಿ ನಾಯಕರುಗಳು ಹೋರಾಟವನ್ನು ಮಾಡಿರ್ತಕ್ಕಂಥ ಒಂದು ಸ್ಥಳ. ಇವತ್ತು ನಾನು ಏನಪ್ಪ ಹೇಳ್ಕೊಟ್ಟಿದ್ದೀನಿ ಅಂದರೆ, ತಗ್ಗಹಳ್ಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನು ಸಾಲದ ವಿಚಾರವಾಗಿ ನೋಟಿಸನ್ನು ನೀಡಿದೆ, ಅದೇ ರೀತಿ ಕಂತು ರೂಪದಲ್ಲಿ ಕಟ್ಕೊಡೋಕ್ಕೂ ಅವಕಾಶ ಇಲ್ಲದಂತಾನೆ ಓನ್ಲಿ OTSಗೆ ಬನ್ನಿ ಅಂತಾರೆ. OTSಗೆ ಹೋದರೆ ಇನ್ನೊಂದು ಸಲ ಸಾಲ ಸಿಗಲ್ಲ ಅದು. ಆದರೆ ಇದು ಮನುಷ್ಯ ಮಾಡಿರತಕ್ಕಂಥ ಕಾನೂನು. ನಾವು ಅದಕ್ಕೋಸ್ಕರ ಏನಪ್ಪ, ಈ ಕೊತ್ತತ್ತಿ 2ನೇ ವೃತ್ತದ ಜನ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಒಂದಿನ ದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಇವತ್ತಿನ ಪ್ರಸ್ತುತ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರವ್ರನ್ನ ಮೊದಲನೇ ಬಾರಿ ಭೇಟಿ ಮಾಡಿದಾಗ ಅವರು ಇಂಧನ ಸಚಿವರಾದಂಥ HD ರೇವಣ್ಣರವ್ರಿಗೂ ಸಹ ಸಲಹೆಯನ್ನು ನೀಡಿ ನಮ್ಮ ರೈತರು ಮಂಡ್ಯದಿಂದ ಬಂದವರೆ ಅದೇನು ನೋಡಿ ಅಂದಾಗ ಗಾಣದ ಪೂರ್ತಿ ಎಲ್ಲ ವೈರನ್ನು ಕಟ್ ಮಾಡಿಬಿಟ್ಟಿದ್ರು. ಗಾಣದ ಮಾಲೀಕರು ತುಂಬ ಸಂಕಷ್ಟದಲ್ಲಿದ್ದರು. ಆದರೆ ಆ ಗಾಣದ ಮಾಲೀಕರು ಸಂಕಷ್ಟದಲ್ಲಿದ್ದದ್ದನ್ನು ಕಂಡಂಥ HD ರೇವಣ್ಣವರು, ಕುಮಾರಣ್ಣವರು ವಿದ್ಯುತ್ ಅಧಿಕಾರಿಗಳಿಗೆ ಅವರು ಮಾಡಿರ್ತಕ್ಕಂಥ ಏನಿದೆ ಆ ಸಾಲಗಳನ್ನ ಅಂದರೆ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡಿ ಅದನ್ನು ಅವ್ರಿಗೆಲ್ಲ ಸರ್ವಿಸ್ ಕೊಡಿ ಅಂದರು. ಅವತ್ತು ಕೊತ್ತತ್ತಿ ಹೋಬಳಿ ಜನ ಹೋರಾಟಕ್ಕೆ ಇಳಿದಕ್ಕೆ, ನಮ್ಮ ಕುಮಾರಣ್ಣವ್ರ ಗಮನಕ್ಕೆ ತಂದದಕ್ಕೆ, ರೇವಣ್ಣವ್ರ ಗಮನಕ್ಕೆ ತಂದದಕ್ಕೆ ಇಡೀ ರಾಜ್ಯಕ್ಕೆ ಅದನ್ವಯಿಸ್ತು. ಅದೇ ರೀತಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ತಗ್ಗಳ್ಳಿ, ಆ ಬ್ಯಾಂಕ್ಗೆ ನಮ್ಮ ಎಲ್ಲ ಇಲ್ಲಿ ನಿರೀಕ್ಷೆಗೂ ಮೀರಿ ಬಂದಿದ್ದಾರೆ. ನೋಡಿ, ನಿರೀಕ್ಷೆಗೂ ಮೀರಿ ನಮ್ಮ ರೈತರು ಇಲ್ಲಿ ಬಂದಿದ್ದಾರೆ. ಅವರು ಒಂದೇ ಮನವಿ ಏನಪ್ಪ ಅಂದರೆ, ಈ ದೇಶದಲ್ಲಿ ಹೇಳಿ ಕೇಳಿ ಈ ಕರ್ನಾಟಕ ರಾಜ್ಯದಲ್ಲಿ ರೈತರ ಸಮಸ್ಯೆಯನ್ನು ಪಾರ್ಲಿಮೆಂಟ್ನಲ್ಲಿ ಅಥವಾ ಕೇಂದ್ರದ ಮೇಲೆ ಒತ್ತಡ ಹೇಳ್ತೀನಿ ಅಂದರೆ, ಒಬ್ಬರು ಮಣ್ಣಿನ ಮಗ HD ದೇವೇಗೌಡರು, ಇನ್ನೊಬ್ಬರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿಯವರು, ಪ್ರಸ್ತುತ ಕೇಂದ್ರ ಮಂತ್ರಿಗಳು, ಪ್ರಭಾವಿ ಮಂತ್ರಿಗಳು. ಮೊನ್ನೆ ಹೊಗೆಸೊಪ್ಪು ಯಾವ ರೀತಿ ಅದನ್ನು ನಿರ್ಮಲಾ ಸೀತಾರಾಮನ್ ಅವರ ಹತ್ರ ಹೋಗಿ ಹಣಕಾಸು ಮಂತ್ರಿಗಳವ್ರನ್ನ ಭೇಟಿ ಮಾಡಿ ಆ ಹೊಗೆಸೊಪ್ಪಿನ ಒಂದು ಸಮಸ್ಯೆನ ಬಗೆಹರಿಸಿದ್ರು. ಇದು ಮನುಷ್ಯ ಮಾಡಿರ್ತಕ್ಕಂಥ ಕಾನೂನು. ಅದರಿಂದ ನಾವು ಹೇಳಿ ಕೇಳಿ ಯಾರು ನಮ್ಮ ರೈತ ನಾಯಕರು, ವರಿಷ್ಠಗಳಾಗಿರ್ತಕ್ಕಂತಹ ಈ ರೈತರ ಒಂದು ವಿಚಾರದ ಬಗ್ಗೆ ಧ್ವನಿಯನ್ನು ಎತ್ತುವಂಥ 83ರ ಇಳಿ ವಯಸ್ಸಿನಲ್ಲೂ ಸಹ ಅಂದರೆ ಎಷ್ಟೇ ವಯಸ್ಸು ಆಗಿರ್ಬೋದು ಅಷ್ಟೇ, ಆದರೆ ಪಾರ್ಲಿಮೆಂಟಿನ ರಾಜ್ಯಸಭೆಯಲ್ಲಿ ನಮ್ಮ ದೇವೇಗೌಡರು ಇವತ್ತಿನವರೆಗೂ ರೈತರ ಬಗ್ಗೆ, ನೀರಿನ ಬಗ್ಗೆನೇ ಮಾತಾಡಿದ್ದಾರೆ. ನಿಜಕ್ಕೂ ಇವತ್ತು ಇಲ್ಲೆಲ್ಲ ಸೇರಿರ್ತಕ್ಕಂಥ ರೈತರುಗಳ ಒಂದೇ ಒಕ್ಕರು, ಕುಮಾರಣ್ಣವರೇ ಏನಾರು ಮಾಡಿ ನಮ್ಮ ಸಾಲವನ್ನು ಮನ್ನಾ ಮಾಡಿಸ್ಕೊಡಿ, ಬಡ್ಡಿಯನ್ನು ಮನ್ನಾ ಮಾಡಿಸ್ಕೊಳ್ಳಿ, ಕಂತು ರೂಪದಲ್ಲಿ ಕಟ್ಸ್ಕೊಡಿ ಅಂತ ಒಂದೇ ಒಂದು ಮೋರೆಯನ್ನು ಇಡ್ತಾ ಇದ್ದಾರೆ. ಅದರಿಂದ ಇವತ್ತು ಏನು ಕೊತ್ತತ್ತಿ ಹೋಬಳಿ ತಗ್ಗಳ್ಳಿ ಗ್ರಾಮದಲ್ಲಿ ನಮ್ಮ ಚೇರ್ಮನ್ ಬಾಲು ಅಣ್ಣವರ ಒಂದು ಮಿಲ್ ಹತ್ರ ಅಂದರೆ ಸಾಮಿಲ್ ಹತ್ರ ಯಾಕೆ ಸೇರಿದ್ದೀವಿ ಅಂತಂದರೆ, ಈ ಒಂದು ಸಭೆಯಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂತಹ HD ಕುಮಾರಸ್ವಾಮಿರವರಿಗೆ ಮನವಿಯನ್ನು ಮಾಡಬೇಕು. ಹಣದ ವಿಚಾರವಾಗಿ ಅಂದರೆ ಏನು ಈ ಸಾಲದ ವಿಚಾರವಾಗಿ ನಮಗೆ ಈ ಬಡ್ಡಿಯನ್ನು ಮನ್ನಾ ಮಾಡಿಸಿ, ಶಿಕ್ಷಣ ಸಾಲಗಳ ಬಡ್ಡಿಯನ್ನು ಮನ್ನಾ ಮಾಡಿಸಿ ಕಂತು ರೂಪದಲ್ಲಿ ಕಟ್ಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ನಾವೆಲ್ಲ ಬಂದಿದ್ದೀವಿ. ಕುಮಾರಣ್ಣವ್ರನ್ನ ಭೇಟಿ ಮಾಡೋಕ್ಕೆ ಒಂದು ನಿರ್ಣಯವನ್ನು ತಗೊಳ್ತಾ ಇದ್ದೀವಿ ರೈತರೆಲ್ಲ. ಈಗ ನಮ್ಮ ಎಲ್ಲ ರೈತ ಮುಖಂಡರುಗಳನ್ನ ಮಾತಾಡ್ಸೋಣ. ಮೊದಲಿಗೆ ಬನ್ನಿ ವಿಶ್ವಾಸ ಬಾಲಕೃಷ್ಣ ಅವರು ನಮ್ಮ ರೈತಾಪಿ ಒಂದು ಮುಖಂಡರು ಈ ಭಾಗದಲ್ಲಿ. ಈಗ ನಮ್ಮ ಬಾಲಣ್ಣವ್ರು ಮಾತಾಡ್ಸುವ. ಬಾಲಣ್ಣವರೇ, ಏನು ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು ನೋಟಿಸನ್ನು ನೀಡಿದೆ, ಸುಸ್ತಿಯಾಗಿದೆ,
ಸುಸ್ತಿದಾರರಿಗೆ ನಾವು ಏನು ಬಿಟ್ಕೊಡೋದಿಲ್ಲ, ಓ ಟಿ ಎಸ್ ಬನ್ನಿ ಅಂತಾರೆ. ಓ ಟಿ ಎಸ್ ಸ್ಕೋರ್ ಸಿಬಿಲ್ ಸ್ಕೋರ್ ಇಲ್ಲ ಅಂತಾರೆ. ನೋಡಿ ರೈತನ ಕಷ್ಟ ಎಷ್ಟದೆ ಅಂತ, ಅಲ್ಲಿ ಓ ಟಿ ಎಸ್ ಮಾಡ್ಕೊಬಂದರೆ ಅರ್ಧ ಬಡ್ಡಿ ಕಟ್ಟಿ ಅಂತಾರೆ. ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕೇಂದ್ರದ ಬ್ಯಾಂಕ್ಗಳೇನವೆ 1 ಲಕ್ಷ ಸಾಲವನ್ನು ತಗೊಂಡಿದ್ರೆ 20,000 ರೂಪಾಯಿ ಕಟ್ಸ್ಕೊಂಡಿದ್ದಾರೆ. ಆದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಬಡ್ಡಿಲಿ ಅರ್ಧ ಬಿಟ್ಟು ಕೊಡ್ತೀವಿ ಅಂತ ಇದ್ದಾರೆ. ಅವ್ರು ಸಾಲದಲ್ಲಿ ಬಿಟ್ಕೊಟ್ರೆ ನೋಡಿ, 1 ಎಕರೆ ಜಮೀನು 50-60 ಲಕ್ಷ, 1 ಲಕ್ಷ ಕೊಟ್ಬಿಟ್ಟು ಇವತ್ತು ನಮ್ಮ ರೈತ ಎಷ್ಟು ಸಂಕಟ ಸಿಗಾಕಿದ್ದಾನೆ ಅಂತ. ಬಾಳಣ್ಣವರೇ ನಮಸ್ಕಾರ. ಈಗ ಏನು ನಿಮ್ಮ ಒಂದು ಮನವಿ? ಕೇಂದ್ರ ಸಚಿವರಾದಂಥ ಕುಮಾರಣ್ಣನವರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನು ಅಂತ ಅಂದರೆ, ನಾವು ಬೆಳೆ ಸಾಲವನ್ನು ತಗೊಂಡಿದ್ದೀವಿ. ಅದು ಏನಾಗಿದೆ ಅಂತ ಅಂದರೆ, ಮುಂದೆ ಕರೋನಾ ಬಂದಾಗ ಸ್ವಲ್ಪ ಬೆಳೆ ಸ್ವಲ್ಪ ಲಾಸ್ ಆಯಿತು. ಕೆ ಆರ್ ಎಸ್ ನೀರು ಇಲ್ಲದೇ ಇದ್ದಾಗಲೂ ಆಗಲೂ ಸಹ ನಾವು ತೊಂದರೆ ಅನುಭವಿಸಿದ್ದು. ಮತ್ತು ಬೆಳೆಗೆ ರೇಟು ನಮಗೆ ಸಿಗಲಿಲ್ಲ. ಅದರಿಂದ ಸ್ವಲ್ಪ ತೊಂದರೆ ಆಯಿತು. ಅದನ್ನು ನಾವು ಕಟ್ಟೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ಬಡ್ಡಿ ಮನ್ನಾ ಮಾಡಿಸಿ, ಏನು ನಾವು ಅಸಲನ್ನ ನಮಗೆ ಕಂತು ರೂಪದಲ್ಲಿ ಕಟ್ಟೋಕ್ಕೆ ಒಂದು ಅವಕಾಶ ಮಾಡಬೇಕು ಅಂತ ನಾನು ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರ ಹತ್ರ ನಾನು ಮನವಿ ಮಾಡ್ಕೊಳ್ಳೋದು. ತಾವು ನನ್ನ ಮನವಿಗೆ ಸ್ಪಂದಿಸಿದ್ರೆ ನಮ್ಮ ರೈತರಿಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ನೋಡಿ, ಕುಮಾರಣ್ಣವ್ರನ್ನ ಭೇಟಿ ಮಾಡೋಕ್ಕೆ ನಮ್ಮ ಈ ಎಲ್ಲ ರೈತಾಪಿ ಜನ ಇವತ್ತು ಒಂದು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕೆಂದರೆ ಕಷ್ಟ ಹೇಳ್ಕೋಬೇಕಾಗಿರೋದು ಕೇಂದ್ರದ ಮಂತ್ರಿಗಳ ಹತ್ರ. ಖಂಡಿತ ಕುಮಾರಣ್ಣವರು ಸ್ಪಂದಿಸ್ತಾರೆ ಅಂತ. ಈಗ ಮತ್ತೊಬ್ಬ ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ವಿನೋದ್ರವ್ರನ್ನ ಮಾತಾಡಿಸ್ತೀನಿ. ವಿನೋದ್ರವರೇ, ಏನು ನಿಮ್ಮ ಒಂದು ಸಮಸ್ಯೆ? ಲೋಕೇಶ್ ಅವರು ಈ ಸಭೆ ತುಂಬ ಜನ ಸೇರಿಸಿ ಅವ್ರ ಹತ್ರ ಸುಮಾರು ಜನ ಹೋಗಿ ಹೇಳ್ಕೊಂಡಾಗ ಇದೊಂದು ಸಭೆ ಪ್ರಿಪೇರ್ ಮಾಡಿದ್ದೀವಿ. ಕೇಂದ್ರ ಸಚಿವರ ಹತ್ರ ಮನವಿ ಮಾಡ್ಕೊಳ್ಳೋದು ಒಂದು ಏನು ಅಂತಂದರೆ, ದುಂಡಮ್ಮ ಅಂತ ನಮ್ಮ ತಾಯಿ, ವಿನೋದ್ ಅಂತ ನನ್ನ ಹೆಸರು. ನಮ್ಮ ದುಂಡಮ್ಮ ಅವ್ರ ಹೆಸರಲ್ಲಿ 1 ಲಕ್ಷ ತಗೊಂಡಿದ್ದೀನಿ 6 ವರ್ಷದ ಹಿಂದೆ. ಅದು ಇವಾಗ 3.5 ಲಕ್ಷ ಆಗೈತೆ. ನನ್ನ ಮಕ್ಕಳು ಓದಿಸೋಕ್ಕೆ ಈಗ ನೆಕ್ಸ್ಟು ಲೋನ್ ಕೊಡೋಲ್ಲ. ನನ್ನನ್ನು ಜಂಟಿ ಮಾಡ್ಕೊಂಡವ್ರೆ. ನಾನು 2-3 ಸಲ ಹೋಗಿ 1 ಲಕ್ಷ ಕಟ್ತೀನಿ, ಏನು ಅಸಲು ತಗೊಂಡಿದ್ದೀವಿ ಕಟ್ತೀನಿ ಅಂತ ಕ್ಯಾಶ್ ತಗೊಂಡು ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ 2-3 ದಿನ ಮಾತಾಡಿದ್ದೀನಿ. ಅದು ಮನ್ನಾ ಮಾಡ್ಕೊಡೋಕ್ಕಾಗಲ್ಲ, ಓ ಟಿ ಎಸ್ ಮಾಡ್ತೀವಿ, ನಿಮ್ಮದು ರಿಮಾರ್ಕ್ ಆಗುತ್ತೆ, ನೆಕ್ಸ್ಟು ನನ್ನ ಮಗಳಿಗೆ ಲೋನ್ ಕೊಡೋಕ್ಕಾಗಲ್ಲ, ನಮ್ಮ ತಾಯಿ ತಗೊಂಡಿರೋ ಸಾಲ. ದಯವಿಟ್ಟು ಕೇಂದ್ರ ಸಚಿವರು ಯಾರು ರೈತರು ಆತ್ಮಹತ್ಯೆ ಮಾಡ್ಕೋಕ್ಕೆ ಮೊದಲೇ ಇದ್ರ ಬಗ್ಗೆ ಸ್ಟೆಪ್ ತಗೋಬೇಕು. ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಾಗ ಇಡೀ ಕರ್ನಾಟಕ ಎಲ್ಲ ತಿರುಗಿ ನೋಡೋದಲ್ಲ, ಅದು ದೊಡ್ಡ ವಿಚಾರ ಅಲ್ಲ. ಇವಾಗಲೇ ಒಂದು ಸ್ವಲ್ಪ ಗಣನೀಯವಾಗಿ ತಗೊಂಡು, ಒಂದು ಸ್ವಲ್ಪ ಕೇರ್ ತಗೊಂಡು ಸಾಲ ಮನ್ನಾ ಮಾಡ್ಕೊಡೋಕ್ಕೆ, ಇದು ಅಸಲು ಕಟ್ಟಿದ್ರೆ ಕ್ಲಿಯರ್ ಮಾಡಿಕೊಡೋ ಥರ ಮಾಡಿಕೊಡ್ಬೇಕು. ಇದಕ್ಕೆಲ್ಲ ಲೋಕೇಶ್ರವರು ರೈತರ ಪರವಾಗಿ ನಿಂತವ್ರೆ. ಧನ್ಯವಾದಗಳು. ಈಗ ನಮ್ಮ ವಿನೋದ್ರವ್ರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಈಗ ಅವ್ರ ಮಕ್ಕಳು ಮುಂದೆ ಎಜುಕೇಷನ್ ಮಾಡಬೇಕು, ಇವರು ಓ ಟಿ ಎಸ್ ಕೊಡ್ತೀವಿ ಅಂತಾರೆ. ಓ ಟಿ ಎಸ್ ಅಲ್ಲಿ ಅಂದರೆ ಇವ್ರ ತಾಯಿ ತಗೊಂಡಿರ್ತಕ್ಕಂಥ ಸಾಲಕ್ಕೆ ಮಗ ಈಗ ಹೊಣೆಗಾರನಾಗ್ಬಿಟ್ಟು ಈ ಮಕ್ಳುಗಳ ಶಿಕ್ಷಣ ವ್ಯವಸ್ಥೆನೂ ಅವ್ಯವಸ್ಥೆ ಆಯಿತು. ಈ ಕಡೆ ಯಾವುದೇ ಸಾಲನೂ ಸಿಗಲ್ಲ. ಇದು ಅವರ ಒಂದು ಮನವಿ. ಇದನ್ನು ಕುಮಾರಣ್ಣವರು ಖಂಡಿತ ಇದನ್ನು ಗಮನಿಸ್ತಾರೆ. ಬನ್ನಿ, ಇನ್ನೊಬ್ಬ ರೈತ ಮುಖಂಡರಾಗಿರ್ತಕ್ಕಂಥ ನಮ್ಮ ಮಲ್ಲಿಗೆರೆ ದೇವರಾಜಣ್ಣವರು ಅಂದರೆ ಲಿಂಗಯ್ಯವರು, ಪ್ರಸ್ತುತ ಇವ್ರನ್ನ ಕೇಳಮ್ಮ. ದೇವರಾಜಣ್ಣವರೇ, ನಿಮ್ಮ ಸಮಸ್ಯೆ ಏನು? ಕುಮಾರಣ್ಣವ್ರ ಹತ್ರ ಏನು ಹೇಳ್ಕೋಬೇಕು, ಮೊರೆ ಇಡಬೇಕು ಅಂತ ಮಾಡಿದ್ದೀರಿ? ಕುಮಾರಸ್ವಾಮಿ ಅವರ ಹತ್ರ ನಮ್ಮದು ಒಂದು ಮನವಿ. ನಾನು ನನ್ನ ಮಗಳನ್ನ ಓದಿಸೋಕ್ಕೋಸ್ಕರ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೆ. ಸಾಲ ತಗೊಂಡು ಅದು ಇದಾಗಿ ಅವಳು ಓದು ಮುಗಿಸುವಷ್ಟು ಕೊರೋನಾ ಬಂತು. ಕೊರೋನಾ ಬಂದು ಅವಳಿಗೆ ಯಾವುದೇ ಉದ್ಯೋಗ ಸಿಕ್ಕದೇ ಇರೋದ್ರಿಂದ ಅದು ಬಡ್ಡಿಗೆಲ್ಲ ಬೆಳೆದು 7 ಲಕ್ಷ ಏನೋ ಆಗದೆ ಅಂದರು. ಅದಕ್ಕೆ ನಾನೇನು ಹೇಳಿದೆ, ನಾನು ಬರೀ ಅಸಲು ಮಾತ್ರ ಕಂತು ರೂಪದಲ್ಲಿ ನನಗೆ ಅವಕಾಶ ಮಾಡಿಕೊಡಿ, ನಾನು ಕಟ್ಕೊಡ್ತೀನಿ ಅಂತ ಕೇಳ್ಕೊಂಡೆ. ಅದಕ್ಕೆ ಹಂಗಾಗಲ್ಲ, ನೀವು ಬಡ್ಡಿನೂ ಇದು ಯಾವುದೇ ರೀತಿ ಅದರ ಅವಕಾಶ ಇಲ್ಲ, ಸಾಧ್ಯವಾದಷ್ಟು ನೀವು ಒಂದು ಬಡ್ಡಿನೂ ಸೇರಿಸಿ ಇಷ್ಟು ನಾವು ಹೇಳ್ತೀವಿ ಅಷ್ಟು ಕಟ್ಕೊಡಿ, ಅದನ್ನ ಓ ಟಿ ಎಸ್ಗೆ ಮಾಡಿಕೊಡ್ತೀವಿ ಅಂದರು. ಓ ಟಿ ಎಸ್ ಮಾಡಿಕೊಟ್ಟಾಗ ಮುಂದಕ್ಕೆ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಅವಳಿಗೆ ಎಲ್ಲೂ ಲೋನ್ ಸಿಗಲ್ಲ ಅನ್ನೋದು ನಮಗೆ ಖಾತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಪರಿಯಾಗಿ ಬೇಡಿಕೊಂಡ್ರು. ಅವರು ಯಾವುದೇ ರೀತಿಯಾದಂಥ ಅದಕ್ಕೆ ಅವಕಾಶ ಇಲ್ಲ ಅಂದರು. ಅದೇ ರೀತಿ ಕ್ರಾಪ್ ಲೋನು 1 ಲಕ್ಷ ತಗೊಂಡು ಅದು 2 ಲಕ್ಷ ಆಗಿದೆ. ಅದನ್ನು ಕೂಡ ಅವರು ಓ ಟಿ ಎಸ್ ಬಪ್ಪ ಅಂತ ನನಗೆ ನೋಟಿಸ್ ಕೊಟ್ಟು ಇದು ಎಜುಕೇಷನ್ ಲೋನ್ಗೆ ಕೇಸ್ ಹಾಕಿ ಕೋರ್ಟ್ಗೆ ಕೇಸ್ಗೆ ಅಲೀತಾ ಇದ್ದೀನಿ. ಇದನ್ನು ಇದಕ್ಕೆ ಮುಂದೆ ಅನಾಹುತ ಆಗೋಕ್ಕೆ ಮೊದಲೇ ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ಗಮನ ಹರಿಸಿ ಲೋಕೇಶ್ ಅವರ ನೇತೃತ್ವದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಏನು ಒಂದು ಕಾರ್ಯಕ್ರಮ ಆಯೋಜಿಸಿದರೋ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕುಮಾರಸ್ವಾಮಿಯವರು ಈ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು ತಗ್ಗಳ್ಳಿ ಶಾಖೆಯಲ್ಲಿ ನಾನು ಲೋನ್ ಪಡೆದಿರೋದು. ಇದಕ್ಕೆ ಸ್ಪಂದಿಸಿ ಇದಕ್ಕೆ ನಮಗೆ ಒಳ್ಳೇದು ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ತಾ ಇದ್ದಾರೆ, ಇವರ ಮಗಳಿಗೆ ಶಿಕ್ಷಣ ಸಾಲವನ್ನು ತಗೊಂಡಿದ್ದಾರೆ, ಓ ಟಿ ಎಸ್ ಕೋರ್ರೆ ಸ್ವಲ್ಪ ಬಡ್ಡಿ ಕಟ್ಟಿ ಅಂತ ಹೇಳ್ತಾರೆ.
ಅವತ್ತು ಕೊರೋನಾ ಬಂದಲಾಗಿ ಯಾವುದೇ ಒಂದು ಉದ್ಯೋಗ ಸಿಕ್ಕಲಿಲ್ಲ. ಈಗ ಆ ಹೆಣ್ಣು ಮಗುನ ಭವಿಷ್ಯ ಏನು? ಆ OTS ಮಾಡಿದ್ರೆ ಆ ಮಗುಗೆ ಎಲ್ಲಿ ಕೆಲಸ ಕೊಡ್ತಾರೆ? ಇವೆಲ್ಲ ತುಂಬ ಪರಿಣಾಮ ಬೀರ್ತದೆ. ಇವರು ಆತಂಕಕ್ಕೀಡಾಗಿದ್ದಾರೆ. ಅದರಿಂದ ಇಲ್ಲಿರ್ತಕ್ಕಂಥ ಈ ಭಾಗದ ರೈತರೆಲ್ಲ ಸೇರಿ ನಮ್ಮ ಮನವಿಯನ್ನು ಕೇಳುವಂಥ ಏಕೈಕ ನಾಯಕ ಯಾರಪ್ಪ ಅಂತಂದರೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಪ್ರಸ್ತುತ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು ಅಂತ ಹೇಳಿದ್ರು. ಅದರಿಂದ ನಾನೇನು ಮಾಡಿದಪ್ಪ ಅಂತಂದರೆ ಈ ರೈತರುಗಳೆಲ್ಲನೂ ಸೇರಿಸಿ ಇವತ್ತು ಕುಮಾರಣ್ಣವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಕೆಲವೇ ದಿವಸಗಳಲ್ಲಿ ಕುಮಾರಣ್ಣವ್ರನ್ನ ಭೇಟಿ ಮಾಡ್ತೀವಿ. ಅಲ್ಲಿಗೆ ಒಂದು ದಿನಾಂಕವನ್ನು ನಿಗದಿಪಡಿಸ್ತೀವಿ. ನೋಡಿ OTS ಅಂದರೆ ಎಷ್ಟು ಜನಕ್ಕೆ ಎಷ್ಟು ನೋವಾಗಿದೆ ಅಂತ. 1 ಎಕರೆ ಜಮೀನನ್ನು ಗಿರ್ವಿ ಇಟ್ಟಿರ್ತಕ್ಕಂಥವ್ರು, ದೇಶ ಬಿಟ್ಟು ಓಡೋದವರೆಲ್ಲ ಬಚಾವಾದರು. ನಮ್ಮ ರೈತರೆಲ್ಲ ತುಂಬ ಸಂಕಷ್ಟದಲ್ಲಿದ್ದಾರೆ. ಅದೇ ರೀತಿ ಮತ್ತೊಬ್ಬ ರೈತ ಮುಖಂಡರಾಗಿರ್ತಕ್ಕಂಥ ನಮ್ಮ ಯೋಗಾನಂದ್ ಅವ್ರನ್ನ ಮಾತಾಡಿಸುವಂತ ಹೇಳಿದೆ. ಈಗ ಯೋಗಣ್ಣವರು ಹೇಳ್ತಾ ಇದ್ದಾರೆ, ಅವರು ಒಂದೇ ಮಾತಲ್ಲಿ ಹೇಳ್ಬಿಟ್ರು, ಏನಪ್ಪ ಅಂದರೆ ನಮಗೆ ಕುಮಾರಣ್ಣವ್ರ ಹತ್ರ ಅವ್ರ ಬಳಿ ಕರ್ಕೋಗಿ ನಮ್ಮ ಅಹವಾಲನ್ನ ನಾವು ಹೇಳ್ಕೊಳ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಪ್ರತಿಯೊಬ್ಬ ರೈತ ಮುಖಂಡರುಗಳು ಇಲ್ಲಿ ಸೇರಿರ್ತಕ್ಕಂಥವ್ರು ಏನಪ್ಪ ಒಂದೇ ಮಾತು, ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಸ್ತುತ ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿರವರ ಅಂದರೆ ಕುಮಾರಣ್ಣವರ ಬಳಿ ಹೋಗುವ, ಅವರು ಕೇಂದ್ರ ಸಚಿವರ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಏನು ಕೊತ್ತತ್ತಿ ಹೋಬಳಿಯ ಒಂದು ಕೂಗು ಹಿಂದೆ ಏನು ಇಡೀ ರಾಜ್ಯಕ್ಕೆ ಅದು ಒಂದು ವರದಾನ ಆಯಿತು, ಗಣದ ಮಾಲೀಕರು ಎಲ್ಲ ವಿದ್ಯುತ್ ಬಿಲ್ ಮನ್ನಾ ಆಯಿತು. ಅದೇ ರೀತಿ ಕುಮಾರಣ್ಣವರು ಇದನ್ನು ನಿಜವಾಗ್ಲೂ ನಮ್ಮ ಪರಿಪರಿಯಾಗಿ ನಾವು ಕೇಳ್ಕೊಂಡಿದ್ದೀವಿ. ಕುಮಾರಣ್ಣವ್ರ ಬಳಿ ಕರ್ಕೊಂಡು ಹೋಗಿ ಅಂತ ನನ್ನನ್ನು ಕೇಳಿದ್ರು ಈ ಭಾಗದ ರೈತರನ್ನ ಅವ್ರನ್ನ ಆಯ್ತಪ್ಪ ನಾನು ಭೇಟಿ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಕುಮಾರಣ್ಣವ್ರ ಹತ್ರ ಇನ್ನೇನು ಕೆಲವೇ ದಿವಸಗಳಲ್ಲಿ ಭೇಟಿ ಮಾಡ್ತೀವಿ. ಆದರೆ ಕುಮಾರಣ್ಣವರು ಇದಕ್ಕೆ ಸ್ಪಂದಿಸ್ತಾರೆ ಅಂತ ಇಲ್ಲಿಯ ಒಂದು ಈ ಭಾಗದ ರೈತರ ಒಂದು ಉತ್ಸಾಹ. ಅದೇ ರೀತಿ ಏನು ಈ OTS ಅಂತ ಒಂದನ್ನು ತಂದ್ಬಿಟ್ಟು ಈ ಜನಗಳನ್ನ ಹಿಂಡಿ ಇಪ್ಪೇಕಾಯಿ ಮಾಡ್ತಾ ಇದೆ, ಅದನ್ನು ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಬೇಕು. ಕಂತು ರೂಪದಲ್ಲಿ ರೈತರುಗಳು ಸಾಲವನ್ನು ಕಟ್ಸ್ಕೊಡೋಕ್ಕೆ ಅವಕಾಶ ಕೊಡಬೇಕು. ಕೇಂದ್ರ ಬ್ಯಾಂಕುಗಳು ಯಾವ ರೀತಿ ರೈತರಿಗೆ 1,20,000 ಕಟ್ಸ್ಕೊಂಡು ಏನು ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ, ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕು ರೈತರಿಗೆ ಒಂದು ನೆರವಿಗೆ ಬರಬೇಕು. ಅದೇ ರೀತಿ ಕರ್ನಾಟಕ ರಾಜ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು ಈ ಕಡೆ ಗಮನ ಹರಿಸಬೇಕು. ಯಾಕೆಂದರೆ ರೈತರು ನಿಮ್ಮನ್ನು ಬಿಟ್ಟರೆ ಇನ್ಯಾರ ಹತ್ರನೂ ಸಹ ಈ ಒಂದು ದೊಡ್ಡ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಿಲ್ಲ. ಇದಕ್ಕೆ ಖಂಡಿತ ಸ್ಪಂದಿಸ್ತಾರೆ ಅಂತ ನನ್ನ ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ MB ಲೋಕೇಶ್ @ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು. ಆಯ್ತಾಯ್ತು. ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರಿಗೂ ಅನಂತ ಧನ್ಯವಾದಗಳು. ನಿಮ್ಮ ಮೋರೆ ಆದಷ್ಟು ಕೇಂದ್ರದ ಮಂತ್ರಿಯವ್ರಿಗೆ ತಲುಪುತ್ತೆ. ಆದಷ್ಟು ಬೇಗ ಅವ್ರನ್ನ ಭೇಟಿ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.